ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಕುಮಾರಣ್ಣವರು ಹಿಂದೆಯೂ ಕೂಡ ಪ್ರೆಸ್ ಮೀಟ್ ಮಾಡಿದ್ರು. ಈ ಹೋರಾಟ ಇವತ್ತು ಜನತಾದಳ ಪಕ್ಷ ರೈತರ ಪರವಾಗಿ ಏನು ಕೈಗೆತ್ಕೊಂಡಿದ್ದೇವೆ. ಪ್ರತಿನಿತ್ಯ ಅಲ್ಲಿ ಓಡಾಡ್ತಕ್ಕಂಥ ಪ್ರಯಾಣಿಕರು ಏನಿದ್ದಾರೆ, ಕಮ್ಯೂಟರ್ಸ್ ಏನಿದ್ದಾರೆ, ಅಲ್ಲಿ ಸ್ಟೂಡೆಂಟ್ಗಳು ಓಡಾಡ್ತಾರೆ, ಕ್ಯಾಬ್ ಡ್ರೈವರ್ಸ್ ಓಡಾಡ್ತಾರೆ, ಆಟೋದವ್ರು ಓಡಾಡ್ತಾರೆ, ಬೈಕ್ ಚಾಲಕರು ಓಡಾಡ್ತಾರೆ, ರೈತರು ಓಡಾಡ್ತಾರೆ. ಇವತ್ತು ಇಲ್ಲಿರ್ತಕ್ಕಂಥ ಪ್ರಶ್ನೆ ಸಾರ್ವಜನಿಕರ ಹಿತಾಸಕ್ತಿಯ ದೃಷ್ಟಿಯಿಂದ ಜನತಾದಳ ಪಕ್ಷ ಕಾಮನ್ ಮ್ಯಾನ್ ಜೊತೆಯಲ್ಲಿ ನಿಂತ್ಕೊಳ್ಬೇಕು. ಯಾತಕ್ಕೋಸ್ಕರ ಕಾಮನ್ ಮ್ಯಾನು ಇವೆಲ್ಲವೂ ಕೂಡ ಉಲ್ಲಂಘನೆ ಆಗಿದೆ, ಯಾವುದು ಕಂಪ್ಲೀಷನ್ ಆಗಿಲ್ಲ. FWA ಯಾತಕ್ಕೆ ಆತ ದುಡ್ಡು ಕಟ್ಟಬೇಕು ಅಂತಕ್ಕಂಥ ಪ್ರಶ್ನೆ ಇವತ್ತು ನಾವು ಸರ್ಕಾರಕ್ಕೆ ಕೇಳ್ತಾ ಇದ್ದೇವೆ. 15 ದಿನಗಳ ಕಾಲ ಅಂದ್ರೆ 2 ವಾರಗಳ ಕಾಲ ಒಂದು ಗಡುವನ್ನ ಕೊಡ್ತೇವೆ ರಾಜ್ಯ ಸರ್ಕಾರಕ್ಕೆ. ರಾಜ್ಯ ಸರ್ಕಾರ ಎಚ್ಚೆತ್ಕೊಂಡು ಈ ಕೂಡಲೇ ಈ ನೈಸ್ ಸಂಸ್ಥೆ ಮಾಡಿರ್ತಕ್ಕಂಥ ಈ ಹಗರಣದಿಂದ ರಾಜ್ಯ ಸರ್ಕಾರ ಇದನ್ನ ಕೈಗೆ ಎತ್ಕೊಳ್ಳಿಲ್ಲ ಅಂತಕ್ಕಂಥದ್ದಾದ್ರೆ ಬಹುಶಃ ಒಂದು ಉಗ್ರವಾದಂತ ಒಂದು ದೊಡ್ಡ ಹೋರಾಟ ಮುಂಬರ್ತಕ್ಕಂಥ ದಿನಗಳಲ್ಲಿ ಜನತಾದಳ ಪಕ್ಷ ರೈತರ ಜೊತೆಯಲ್ಲಿ ನಿಂತು ಮತ್ತೆ ಅವರ ಏನಿವತ್ತು ಅಮಾಯಕ ರೈತರ ಭೂಸ್ವಾಧೀನ ಆಗಿದೆ ಅವೆಲ್ಲ ಕೈ ಬಿಡೋವರೆಗೂ ಕೂಡ ಹೋರಾಟ ಮಾಡ್ತೇವೆ. ಜೊತೆಯಲ್ಲಿ ಯಾರು ಕೂಡ ಬಹುಶಃ ನಮಗ್ ತಿಳಿದ ಮಟ್ಟಕ್ಕೆ ಇವತ್ತು ಈಗಾಗಲೇ ಸಾವಿರಾರು ಕೋಟಿ ದೋಚ್ಬಿಟ್ಟಿದ್ದಾರೆ, ಸಾವಿರಾರು ಕೋಟಿ ಹಗರಣ ಆಗೋಗಿದೆ. ಈಗ ₹1 ಯಾರು ಕೂಡ ಹೋಗಿ ಅಲ್ಲಿ ಟೋಲ್ ಕಟ್ಟಿ ಓಡಾಡ್ತಕ್ಕಂಥ ಸ್ಥಿತಿಗತಿಗಳಲ್ಲಿ ಯಾರು ಕೂಡ ಇದನ್ನು ಒಪ್ಪಬಾರದು ಅಂತಕ್ಕಂಥದ್ದು ಬಹುಶಃ ನಮ್ಮೆಲ್ಲರ ಅಭಿಪ್ರಾಯ ಅಷ್ಟೇ ಅಲ್ಲ, ಇದು ಕಾಮನ್ ಮ್ಯಾನ್ ಅಭಿಪ್ರಾಯ ಕೂಡ ಆಗಿದೆ. ಸರ್, ಈಗ ಆಲ್ರೆಡಿ ಸಾಕಷ್ಟು ಜನ ಅಲ್ಲಿ ಗಲಾಟೆಗಳು ಕೂಡ ನಡೀತಾ ಇದೆ ನೈಸ್ ವಿಚಾರವಾಗಿ ಟೋಲ್ ಕಟ್ಟಬೇಕು ಅಂತ. ಆದ್ರೆ ಇಲ್ಲಿವರೆಗೂ ನೀವು ಅದೇ JDS ಪಕ್ಷದ ವತಿಯಿಂದ ಟೋಲ್ ಬಳಿ ಯಾರು ಹೋಗಿಲ್ಲ. ಏನ್ ಮುಂದೆ ಹೋಗುತ್ತದೆ? ನಿಮ್ಮಲ್ಲಿ ಏನಾದ್ರು ಯೋಜನೆ ರೂಪಿಸ್ಕೊಂಡಿದ್ರೆ? ನನಗೆ ನನ್ನ ಸೋಷಿಯಲ್ ಮೀಡಿಯಾದಲ್ಲಿ ನಿರಂತರವಾಗಿ ಒಂದಷ್ಟು ಜನ ಅಸೋಸಿಯೇಷನ್ ಅವರು ಅಂದ್ರೆ ಕ್ಯಾಬ್ ಅಸೋಸಿಯೇಷನ್ಗಳಿರ್ಬೋದು, ಅಲ್ಲಿ ಬೈಕರ್ಸ್ ಅಸೋಸಿಯೇಷನ್ಗಳು ಓಡಾಡ್ತಾರೆ, ಬಹಳ ಜನ ಇವತ್ತು ಸ್ಟೂಡೆಂಟ್ಸ್ ಇರ್ಬೋದು ನನಗೆ ಅಪ್ರೋಚ್ ಮಾಡ್ತಾ ಇದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮಲ್ಲಿ ಒಂದು ಗೊಂದಲ ಇದೆ ಅಂತ ನಾವು ಇದನ್ನ ಒಂದು ಕ್ಯಾಂಪೇನ್ ಆಗಿ ರನ್ ಮಾಡ್ತೀವಿ. ಜನಗಳಲ್ಲಿ ಒಂದು ಜಾಗೃತಿ ಮೂಡಿಸ್ತಕ್ಕಂಥ ಒಂದು ಯೋಜನೆ ಕಾರ್ಯಕ್ರಮನೂ ಕೂಡ ನಾವು ರೂಪಿಸ್ತೀವಿ ಅತಿ ಶೀಘ್ರದಲ್ಲಿ. ಸೊ ಹಾಗಾಗಿ ಯಾರು ಕೂಡ ಅಲ್ಲಿ ಈ FWA ಆಕ್ಟಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಥವಾ ಹೈಕೋರ್ಟಿನ ಆದೇಶ ಏನಿದೆ ಇವೆಲ್ಲವೂ ಕೂಡ ಬಹುಶಃ ಗುರುವಾರದ ದಿನ ಕಳೆದ್ರೆ ಇಲ್ಲಾಂದ್ರೆ ಶುಕ್ರವಾರದ ದಿನ ಒಂದು ಪ್ರೆಸ್ ಮೀಟ್ ಮಾಡ್ತಾ ಇದ್ದೇವೆ. ಅದರಲ್ಲಿ ಒಂದು ವೆಬ್ಸೈಟ್ ಲಾಂಚ್ ಮಾಡ್ತಾ ಇದ್ದೇವೆ. ಆ ವೆಬ್ಸೈಟ್ ನಲ್ಲಿ ಜಡ್ಜ್ಮೆಂಟ್ ಕಾಪಿನಲ್ಲಿ ಇರ್ತಕ್ಕಂಥ ಆರ್ಡರ್ ಕಾಪಿ ಏನಿದೆ ಆ ಅಂಶಗಳೇನು ಇವತ್ತು ಒಬ್ಬ ಸಾಮಾನ್ಯ ಪ್ರಜೆಗೆ ಬೇಕಾಗಿರ್ತಕ್ಕಂಥ ಅಂಶಗಳು ಟೋಲ್ ಕಟ್ಟದೇ ಇರತಕ್ಕಂಥದಕ್ಕೆ ಅವೆಲ್ಲವೂ ಕೂಡ ಆ ವೆಬ್ಸೈಟ್ ನ ಮೂಲಕ ಎಲ್ಲ ಕೂಡ ದೊರಕುತ್ತೆ. ಅದು ನಾನು ಅಫಿಷಿಯಲ್ ಆಗಿ ವೆಬ್ಸೈಟ್ ಶುಕ್ರವಾರ ದಿನ ಪ್ರೆಸ್ ಮೀಟ್ ಕರೆದು ಲಾಂಚ್ ಮಾಡ್ತೀನಿ. ಕುಮಾರಸ್ವಾಮಿ ಅವರು ನೈಸ್ ಟೇಕ್ ಓವರ್ ಮಾಡ್ತಿದ್ದಾರೆ, DK ಶಿವಕುಮಾರ್ ಅಂತ ಹೇಳಿದ್ರು, ದಾಖಲಾತಿ ರಿಲೀಸ್ ಮಾಡ್ತಾರೆ. ಇವತ್ತು ಚಲರಾಯ ಸ್ವಾಮಿ ಹೇಳಿದ್ದಾರೆ ಕುಮಾರಸ್ವಾಮಿ ಅವರು ಯಾವತ್ತೂ ದಾಖಲಾತಿ ರಿಲೀಸ್ ಮಾಡಿಲ್ಲ, ಹಿಟ್ ಅಂಡ್ ರನ್ ಮಾಡ್ತಾರೆ. ಈ 3 ವರ್ಷದಲ್ಲಿ ಇದುವರೆಗೂ ಯಾವಾಗ ದಾಖಲಾತಿ ರಿಲೀಸ್ ಮಾಡಿದೀನಿ ಅಂತ ಹೇಳಿದ್ರು, ಯಾವತ್ತೂ ಮಾಡಿಲ್ಲ. ಹಿಟ್ ಅಂಡ್ ರನ್ ಗಿರಾಕಿ ಕುಮಾರಸ್ವಾಮಿ. ಇಡೀ ರಾಜ್ಯದ ಜನತೆ ನೋಡಿದ್ದಾರೆ, ಮಾಧ್ಯಮದ ಸ್ನೇಹಿತರು ನೀವು ನೋಡಿದಿರಿ. ಸನ್ಮಾನ್ಯ ದೇವೇಗೌಡರು ಸಾಹೇಬರಾಗ್ಲಿ ಕುಮಾರಣ್ಣ ಅವರಾಗ್ಲಿ ಎಂದಿಗೂ ಕೂಡ ದಾಖಲಾತಿಗಳನ್ನ ಮುಂದಿಟ್ಕೊಂಡು ಚರ್ಚೆ ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆ ಅವರ ಸಾರ್ವಜನಿಕ ಜೀವನದಲ್ಲಿ ಇವತ್ತಿಂದ ಅಲ್ಲ, ಕಳೆದ 64 ವರ್ಷದಿಂದ ಸುದೀರ್ಘವಾಗಿ ಇದನ್ನೇ ಮಾಡ್ಕೊಂಡ್ ಬಂದಿದ್ದೇವೆ. ಹಿಟ್ ಅಂಡ್ ರನ್ ಅಂತಕ್ಕಂಥ ಹೇಳ್ತಕ್ಕಂಥ ಪಾಪ ಇತ್ತೀಚೆಗೆ ಅವಾರ್ಡ್ ಆಗಿರ್ತಕ್ಕಂಥ ನೂತನ ಸಚಿವರುಗಳು ಪಾಪ ಇನ್ನೂ ಕುಮಾರಣ್ಣ ಅವ್ರ ಬಗ್ಗೆ ಮಾತಾಡೋದೇನು ಬಿಟ್ಟಿಲ್ಲ. ಒಂದು ಅವರು ಆಲೋಚನೆ ಮಾಡಬೇಕಾಗ್ತದೆ, ಇದೇ ಹಿಟ್ ಅಂಡ್ ರನ್ ಆಗಿದ್ ಯಾರು? ಬಿಡದಿ ಪ್ರಾಜೆಕ್ಟ್ ವಿಚಾರದಲ್ಲಿ ಬೈರ್ಮಂಗ್ಲಕ್ಕೆ ಯಾವಾಗ ಮಾನ್ಯ ಮುಖ್ಯಮಂತ್ರಿಗಳು ವಿಧಾನಸೌಧದ ಒಳಗಡೆ ಬಂದು AC ಚೇಂಬರ್ ಅಲ್ಲಿ ಕೂತ್ಕೊಂಡು ಚರ್ಚೆ ಮಾಡೋಣ, ಕಾಫಿ ಕುಡ್ಕೊಂಡು ಬನ್ನಿ ಕುಮಾರಸ್ವಾಮಿ ಅವರು ಅಂತ ಕರೆದಾಗ ಕುಮಾರಸ್ವಾಮಿ ಅವರು ಮರುಪತ್ರ ಬರೆದ್ರು ಮುಖ್ಯಮಂತ್ರಿಗಳಿಗೆ, ದಯವಿಟ್ಟು ಒಳಗಡೆ ಕೂತ್ಕೊಂಡು ನಾವು ಇಬ್ಬರೇ ಚರ್ಚೆ ಮಾಡಿದ್ರೆ ಇದು ಇತ್ಯರ್ಥ ಆಗ್ಲಿಕ್ಕಿಲ್ಲ, ಇದು ರೈತರ ಸಮಸ್ಯೆ, ರೈತರ ಮಧ್ಯನೇ ಇದು ಚರ್ಚೆ ಆಗಬೇಕು, ದಯವಿಟ್ಟು ಬೈರ್ಮಂಗಲ ಸರ್ಕಲ್ ಬನ್ನಿ ಅಂತಕ್ಕಂಥ ಆಹ್ವಾನ ಕೊಟ್ಟರು. ಕುಮಾರಸ್ವಾಮಿ ಅವರು ಬಂದಿದ್ರು. ಎಲ್ಲಿ ಬಂದ್ರು? ನಾಡಿನ ಮಾನ್ಯ ಮುಖ್ಯಮಂತ್ರಿಗಳು, ಗೌರವಾನ್ವಿತ ಮುಖ್ಯಮಂತ್ರಿಗಳು ಎಲ್ಲಪ್ಪ ಬಂದ್ರು? ಯಾರು ಹಿಟ್ ಅಂಡ್ ರನ್ ಯಾರು ಅಂತಕ್ಕಂಥದ್ದು ಬೈರ್ಮಂಗಲ ಭಾಗದಲ್ಲಿ ರೈತರಿಗೆ ಗೊತ್ತಿದೆ, ನಾಡಿನ ಜನತೆ ನೋಡಿದೆ. ಥ್ಯಾಂಕ್ ಯು ಅಣ್ಣ.